ಓಕೆ ಡಾಕ್ಟರ್ ನಂಗೆ ನೀವೇ ಬೇಕು ಅಂತ ಯಾರು ತುಂಬಾ ಜನ ಹುಡ್ಕೊ ಬಂದಿರೋರು ಹಠ ಮಾಡಿ ಎಲ್ಲರೂ ಹುಡ್ಕೊಂಬರ್ತಾರೆ. ಫೋನ್ ಮಾಡುವಾಗಲೇ ಅವರು ಡಾಕ್ಟರ್ ರಾಕೇಶೇ ಬೇಕು ಅಂತ ಹುಡ್ಕೊಂಬರ್ತಾರೆ ಸರ್. ಒಬ್ಬನ ಕೈಲಿ 300% ನೋಡೋಕ್ಕಾಗಲ್ಲ. ಇಲ್ಲಿ ಬಂದವರು ಅದೇಂದ್ರೆ ಸರ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಬಂದೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ, ನೀವು ಮಾತಾಡಿದ್ದೀರಾ ಅಂತೇಳಿ. ಸೊ ಆ ರೀತಿ ನೋಡ್ಕೊಂಡು ಬರ್ತಾ ಇದೆ ಅಂದ್ರೆ ಅವ್ರಿಗೆ ಎಷ್ಟು ಅದ್ರ ಮೇಲೆ ನಂಬಿಕೆ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಆ ನಂಬಿಕೆಗೆ ತಕ್ಕಂತ ಆಕ್ಚುಲಿ ಇವತ್ತು ನೀವು ಟ್ರೀಟ್ಮೆಂಟ್ಗಳನ್ನ ಮಾಡ್ತಿದ್ದೀರಾ. ಏನೋ ಬಂದ್ವಿ, ಅವ್ರು ದುಡ್ಡು ಕೊಟ್ಟರು, ದುಡ್ಡು ಇಸ್ಕೊಂಡ್ವಿ, ಆ ಸಿಸ್ಟಮೇ ನಮ್ಗೆ ಇಷ್ಟ ಆಗಲ್ಲ ಸರ್. ಇವಾಗ ಏನು ನಾವು ಟ್ರೀಟ್ಮೆಂಟ್ ನಮ್ಮ ಒಂದು ಪೇಷಂಟ್ಸ್ಗಳಿಗೆ ಕೊಟ್ಟಿರ್ತಕ್ಕಂಥ ಫೀಡ್ಬ್ಯಾಕಲ್ಲಿ ಇದರಲ್ಲಿ ನಾವೇನು ಮಾಡ್ತೀವಿ, ಎಲ್ಲ ಪೇಷಂಟ್ಸ್ಗೂ ಕಾಲ್ ಮಾಡ್ತೀವಿ. ಆಲ್ಮೋಸ್ಟು ಕಾಲ್ ಮಾಡಿಬಿಟ್ಟು ಅವ್ರಿಗೆ ಕೇಳ್ತೀವಿ ಎಷ್ಟು ಜನಕ್ಕೆ ಒಂದು 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 ಕಾಳಜಿ ಅಷ್ಟೇ. ಅದು ಬಂದಿರತಕ್ಕಂಥ ಒಂದು ಸರ್ವೆ ಪ್ರಕಾರ ನಮ್ಮ ಒಂದು ಓನ್ ಪೇಷಂಟ್ಸ್ಗಳಿಗೆ 80 to 90% ಆಫ್ ದ ಪೇಷಂಟ್ಸು ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾರೆ ಸರ್. ಅಂದರೆ ನಾವು ಮಾಡಿರ್ತಕ್ಕಂಥ ಸರ್ವೆ ಡೇಟಾನೂ ಇದೆ ನಮ್ಮ ಹತ್ರ. ಸೊ ಈ ಒಂದು ಡೇಟಾನ ನಾವು ಇಟ್ಕೊಂಡು ಮಾಡುವಾಗ ಇಷ್ಟು ಜನಕ್ಕೆ ನೋವಿದೆ ಪ್ರಪಂಚದಲ್ಲಿ, ನೋವುಗಳನ್ನ ಕಡಿಮೆ ಮಾಡೋದಕ್ಕೆ ನಾವು ಮಾಡತಕ್ಕಂಥ ಒಂದು ಅಳಿಲು ಸೇವೆ ಸರ್. ಈಗ ಕಾಮನ್ ಆಗಿ ನಿಮ್ಮ ಯೂಟ್ಯೂಬ್ ಆಕ್ಚುಲಿ ಹೇಳಿದ್ವಿ, ನಾನು ಆಕ್ಚುಲಿ ಸುಮ್ಮನೆ ಇಲ್ಲೇ ನಿಂತ್ಕೊಂಡು ಓಪನ್ ಮಾಡ್ತಿದ್ದೆ. ಎಷ್ಟು ಜನ ಇದ್ದಾರೆ, ಒಂದು ಬಟನ್ ಬಂದಿದೆಯಲ್ಲ ನೋಡೋಣ ಅಂತೇಳಿ ಹೀಗೆ ಚೆಕ್ ಮಾಡಿ ಸರ್ 8 lakhs ಸಮಥಿಂಗ್ ಇದ್ದಾರೆ. ನಿಮ್ದು ಲಕ್ಷ ವಿಡಿಯೋಗಳೆಲ್ಲ ಹೊಡಿದೆ ಸರ್. ನಾನು ನಿಜವಾಗ್ಲೂ ಗೊತ್ತಿರಲಿಲ್ಲ ಸರ್, ಟು ಬಿ ಫ್ರಾಂಕ್ ನಂಗೆ ಗೊತ್ತಿರಲಿಲ್ಲ, ಬಟ್ ಅಷ್ಟು ಚೆನ್ನಾಗಿ ಹೋಗಿದೆ. ಇಲ್ಲಿ ಬಂದವರು ಅದೇಂದ್ರೆ ಸರ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಬಂದೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ, ನೀವು ಮಾತಾಡಿದ್ದೀರಾ ಅಂತೇಳಿ. ಸೊ ಆ ರೀತಿ ನೋಡ್ಕೊಂಡು ಬರ್ತಾ ಇದೆ ಅಂದ್ರೆ ಅವ್ರಿಗೆ ಎಷ್ಟು ಅದ್ರ ಮೇಲೆ ನಂಬಿಕೆ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ 2 ಟೈಮ್ 3 ಟೈಮ್ ಬಂದಾಗಲೇ ಅವ್ರಿಗೆಲ್ಲ ಕ್ಲಿಯರ್ ಆಗ್ತಾ ಇದೆ ಅಂತಂದ್ರೆ ಸೊ ಒಂದಷ್ಟು ನಂಬೇಕಾಗುತ್ತೆ. ನಮ್ಮ ಭಾರತ ದೇಶ ನಿಂತಿರುವಂತದ್ದು ಒಂದು ನಂಬಿಕೆ ಮೇಲೆ ಸರ್. ಇವತ್ತಿಗೂ ಕೂಡ ಏನಾದ್ರು ನಡೀತಾ ಇದೆ ಅಂತ ಒಂದು ನಂಬಿಕೆ, ಯಾರೋ ಒಂದೇನು ಹೇಳ್ತಾರೆ ಅಂತ ನಂಬಿಕೆ. ಸೊ ಆ ನಂಬಿಕೆ ಮೇಲೆ ನಡೀತಾ ಇದೆ. ಸೊ ಆ ನಂಬಿಕೆಗೆ ತಕ್ಕಂತ ಆಕ್ಚುಲಿ ಇವತ್ತು ನೀವು ಟ್ರೀಟ್ಮೆಂಟ್ಗಳನ್ನ ಮಾಡ್ತಿದ್ದೀರಾ. ಸೊ ಈ ರೀತಿಯಾಗಿ ಕೇವಲ ಈಗ ಬ್ಯಾಂಗ್ಳೂರ್ ಮಾತ್ರ ಆಗಿದೆ, ಬಂದವರೆಲ್ಲ ಹೇಳಿದ್ರು ಸ್ವಲ್ಪ ದೊಡ್ಡದು ಮಾಡ್ಬೇಕು ನೀವು ಅಂತ. ಸೊ ಯಾವಾಗ ಶುರು ಆಗ್ತಾ ಇದೆ ಹೊಸದು, ಅಲ್ಲಿ ಜನ ಇನ್ನು ಏನು ಬರೋಂತ, ಇನ್ನು ಯಾವ ತರ ಟ್ರೀಟ್ಮೆಂಟ್ ಸಿಗುತ್ತೆ ಅಲ್ಲಿ ಸರ್? ಇವಾಗ ಏನು ನಾವು ಟ್ರೀಟ್ಮೆಂಟ್ ನಮ್ಮ ಒಂದು ಪೇಷಂಟ್ಸ್ಗಳಿಗೆ ಕೊಟ್ಟಿರ್ತಕ್ಕಂಥ ಫೀಡ್ಬ್ಯಾಕಲ್ಲಿ ಇದರಲ್ಲಿ ನಾವೇನು ಮಾಡ್ತೀವಿ, ಎಲ್ಲ ಪೇಷಂಟ್ಸ್ಗೂ ಕಾಲ್ ಮಾಡ್ತೀವಿ. ಆಲ್ಮೋಸ್ಟು ಕಾಲ್ ಮಾಡಿಬಿಟ್ಟು ಅವ್ರಿಗೆ ಕೇಳ್ತೀವಿ ಎಷ್ಟು ಜನಕ್ಕೆ ಒಂದು ಕಾಳಜಿ ಅಷ್ಟೇ. ಅದು ಅಮ್ಮ ಇವಾಗ ಬಂದೋಗಿದ್ರಿ, ಒಂದು 15 ದಿನ ಆಯಿತು, ಈ ಟ್ರೀಟ್ಮೆಂಟ್ ತೊಗೊಂಡ್ರಿ, ಹೇಗಿದೆ ನೋವು ಅಂತ ಕೇಳ್ತೀವಿ. ಅಂದ್ರೆ ನೀವು ಅದು ರೊಟೀನ್ ಇದು ಮಾಡ್ತೀರಾ? ರೂಟೀನ್ ಅದು ಇಂಪ್ಲಿಮೆಂಟ್ ಮಾಡಿದೀವಿ. ಅದು ಆಲ್ರೆಡಿ ಆಲ್ಮೋಸ್ಟ್ ತುಂಬ ದಿನಗಳಿಂದ ಇದೆ. ಯಾಕಂದ್ರೆ ಸುಮ್ಮನೆ ಬಂದ್ವಿ, ಅವ್ರು ದುಡ್ಡು ಕೊಟ್ಟರು, ದುಡ್ಡು ಇಸ್ಕೊಂಡ್ವಿ, ಆ ಸಿಸ್ಟಮೇ ನಮ್ಗೆ ಇಷ್ಟ ಆಗಲ್ಲ. ಏನು ಪೇಷಂಟ್ಸ್ ಬರ್ತಾರೆ, ಬಂದ್ರು ಮೆಡಿಸಿನ್ ತಗೊಂಡು ಹೋಗಿದ್ದಾರೆ, ಅವ್ರಿಗೆ ವಾಸಿ ಆಯ್ತು ಕೇಳ್ತಕ್ಕಂಥದ್ದು ಒಂದು ನಾವೊಂದು ಮಾನವನಾಗಿ ಒಂದು ಧರ್ಮ. ಅದು ಮಾಡಲೇಬೇಕು, ಕೇಳಲೇಬೇಕು. ಸೊ ವಾಸಿ ಆಯ್ತು ಅಂತ ಕೇಳಿದ್ರೆ ಕೆಲವರು ವಾಸಿ ಆಯ್ತು ಅಂತಾರೆ, ಕೆಲವರು ವಾಸಿ ಆಗಿಲ್ಲ ಅಂತಾರೆ, ಕೆಲವರು ಜಾಸ್ತಿ ಆಯ್ತು ಅಂತಾರೆ. ಜಾಸ್ತಿ ಆಗಿರ್ತಕ್ಕಂಥವ್ರು ಕೆಲವರು ಏನಂದ್ರೆ ಅವ್ರಿಗೆ ಅಷ್ಟು ಸಿಂಪ್ಟಮ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅದು ಪ್ರಾಪರ್ ಪ್ರೋಟೋಕಾಲ್ ಅವರು ಮಾಡಿರೋದಿಲ್ಲ. ಹಂಗಾಗಿ ಮನೆಗೆ ಹೋಗ್ಬಿಟ್ಟು ಹೆಂಗಂದ್ರೆ ಹಂಗೆ ಇರ್ತಾರೆ. ಫಸ್ಟ್ ಇಂಜೆಕ್ಷನ್ ತಗೊಂಡು ಒಂದು 3-4 ದಿನ ನೋವು ಕಡಿಮೆ ಆಯ್ತು ಅಂತ ಓವರ್ ಕೆಲಸ ಮಾಡ್ತಾರೆ. ಆಮೇಲೆ ಬಿಡು ಸರಿ ಆಯ್ತು ಅಂತ ಓವರ್ ಜರ್ನಿ ಮಾಡೋದು, ಇದೆಲ್ಲ ಮಾಡೋದು, ಮೆಟೀರಿಯಲ್ ಹತ್ತದು, ಓವರ್ ಮಾಡೋದು, ಇದು ಮಾಡ್ತಾರೆ. ಒಂದು ಬೇಸಿಕ್ ಪ್ರೋಟೋಕಾಲ್ ಫಾಲೋ ಮಾಡಿದ್ರೆ ಸೊ ಫೀಡ್ಬ್ಯಾಕ್ ಕಾಲ್ ಮಾಡ್ತೀವಿ. ಅವಾಗ ಅದರಲ್ಲಿ ಬಂದಿರತಕ್ಕಂಥ ಒಂದು ಸರ್ವೆ ಪ್ರಕಾರ ನಮ್ಮ ಒಂದು ಓನ್ ಪೇಷಂಟ್ಸ್ಗಳಿಗೆ ಒಂದು 80 to 90% ಆಫ್ ದ ಪೇಷಂಟ್ಸು ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾರೆ ಸರ್. ಕಂಪ್ಲೀಟಾಗಿ ಒಂದು 90% ಆಫ್ ದ ಪೇಷಂಟ್ಸ್ಗೆ ಅಟ್ಲೀಸ್ಟ್ ಒಂದು 50 to 60% ಪೇನ್ ಕಮ್ಮಿ ಆಗಿರುತ್ತೆ. ಒಂದು 30% ಆಫ್ ದ ಪೇಷಂಟ್ಗೆ ಅಟ್ಲೀಸ್ಟು ಆಗ ಆಲ್ಮೋಸ್ಟ್ 95% ಮೇಲೇ ಪೇನ್ ಕಡಿಮೆ ಆಗಿರುತ್ತೆ. ಅಂದರೆ ನಾವು ಮಾಡಿರ್ತಕ್ಕಂಥ ಸರ್ವೆ ಡೇಟಾನೂ ಇದೆ ನಮ್ಮ ಹತ್ರ. ಸೊ ಈ ಒಂದು ಡೇಟಾನ ನಾವು ಇಟ್ಕೊಂಡು ಮಾಡುವಾಗ ಇಷ್ಟು ಜನಕ್ಕೆ ನೋವಿದೆ ಪ್ರಪಂಚದಲ್ಲಿ, ನೋವುಗಳನ್ನ ಕಡಿಮೆ ಮಾಡೋದಕ್ಕೆ ನಾವು ಮಾಡತಕ್ಕಂಥ ಒಂದು ಅಳಿಲು ಸೇವೆ, ಒಂದು ಸ್ಮಾಲ್ ಪ್ರಯತ್ನ ಅಷ್ಟೇ. ಸೊ ನಮ್ಮ ಇನ್ನೊಂದು ಬ್ರಾಂಚು ಆದಷ್ಟು ಬೇಗನೆ ಓಪನ್ ಮಾಡ್ತೀವಿ ಸರ್. ಇದೇ ಜಾಗ ಪ್ಲಾನ್ ಇದೆ, ಆಲ್ರೆಡಿ ಜಾಗ ನೋಡಿದ್ವಿ, ರಿನೋವೇಷನ್ ಆಗ್ತಾ ಇದೆ. ಆಲ್ಮೋಸ್ಟ್ ಇನ್ನೊಂದು 15-20 ಡೇಸಲ್ಲಿ ಒಂದು ಸರ್. ಕೆಲವೊಂದು ಎಲೆಮೆರೆ ಕಾಯಿಗಳನ್ನ ಗುರುತಿಸೋದು ತುಂಬಾ ಕಷ್ಟ. ಸೊ ಅಟ್ಲೀಸ್ಟ್ ಯಾರಾದ್ರೂ ಗುರುತಿಸಿದಾರ ಸರ್ ಈ ರೀತಿಯಾಗಿ? ಈಗ ಕಾಮನ್ ಆಗಿ ನಮ್ಗೆ ಏನಾದ್ರು ಇತ್ತು ಈ ತರ ಮೈಸೂರಲ್ಲಿ ಇರ್ತದೆ, ನಾವೇ ವೈದ್ಯ ರತ್ನ ಈ ರೀತಿಯಾಗಿ ಒಂದು ಅವಾರ್ಡ್ಗಳನ್ನ ಅಥವಾ ನಮ್ಮ ಕನ್ನಡ ರಾಜ್ಯೋತ್ಸವ ಅವಾರ್ಡ್ನ ಈ ತರ ಮಾಡಿ ಇಷ್ಟು ಲಕ್ಷಾಂತರ ಪೇಷಂಟ್ ಮಾಡಿದ್ರೆ ಅಂತ ಹೇಳಿ, ಆದ್ರೆ ಯಾರು ಅಟ್ಲೀಸ್ಟ್ ಗುರುತಿಸಿರೋ ಕೆಲಸ ಆಗಿದೆ ಸರ್? ಖಂಡಿತ ಸರ್. ಆಲ್ಮೋಸ್ಟ್ ಒಂದು 3-4 ಸಂಸ್ಥೆಯವರು ಗುರುತಿಸಿ ಒಂದ್ ಸ್ವಲ್ಪ ಸನ್ಮಾನ ಮಾಡೋದೆಲ್ಲ ಮಾಡಿದ್ರೆ. ಆದ್ರೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಕರ್ನಾಟಕ ವಿಡಿಯೋ ಜರ್ನಲಿಸ್ಟ್ ಅಸೋಸಿಯೇಷನ್ ಅವ್ರು ಗುರುತಿಸಿ ನಮಗೆ ಒಂದು ಸನ್ಮಾನವನ್ನು ಮಾಡಿದ್ರು. ಅದನ್ನ ಎಷ್ಟೋ ಪೇಪರಲ್ಲೂ ಬಂತು. ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡು, ಮತ್ತೆ ವಿಜಯ ಕರ್ನಾಟಕ, ಮತ್ತೆ ಮೈಸೂರು ಮಿತ್ರ, ನನ್ನೂರು ಮೈಸೂರು, ಆಮೇಲೆ ಆಂದೋಲನ, ತುಮಕೂರು ಮಿತ್ರ, ಆಮೇಲೆ ಸೊಗಡು, ಎಷ್ಟೊಂದು ಪತ್ರಿಕೆಗಳಲ್ಲಿ ಬಂತು.
ಅವರು ಕೂಡ ಇದು ಮಾಡಿದ್ರು. ಆಮೇಲೆ ಎಷ್ಟೋ ಪೇಷಂಟ್ಸ್ಗಳು ಇಲ್ಲಿ ಆ ಒಂದು ಏನಂದ್ರೆ ಅವ್ರಿಗೆ ಯಾರೋ ನಮ್ಗೆ ಎಷ್ಟೋ ತುಂಬಾ ಪೇಷಂಟ್ ದುಬೈ ಇಂದ ಬರ್ತಾರೆ. ಅಂದ್ರೆ ಅವರು ಮಂಗಳೂರು ಇಲ್ಲ ಕೇರಳದವರಾಗಿರ್ತಾರೆ. ಅವರು ದುಬೈನಲ್ಲಿ ಸೆಟ್ಲ್ ಆಗಿರ್ತಾರೆ. ಅವ್ರಿಗೆ ಅಷ್ಟು ಪೇಯ್ನ್ ಇರುತ್ತೆ. ಅಲ್ಲಿ ಟ್ರೀಟ್ಮೆಂಟ್ ಅಂದ್ರೆ ಸರ್ಜರಿ ಅಂದ್ರೆ ಅಲ್ಲಿ ಲಕ್ಷಗಟ್ಟಲೆ ಖರ್ಚು ಮಾಡಬೇಕು. ಅದಕ್ಕೆ ಆ ಟ್ರೀಟ್ಮೆಂಟ್ ಬೇಡ ಅಂತೇಳಿ ಇಲ್ಲೇ ಬಂದು ಟ್ರೀಟ್ಮೆಂಟ್ ತಗೊಂಡಿರ್ತಾರೆ. ಅವರು ಹೇಳ್ತಕ್ಕಂಥ ಅವ್ರಿಗೆ ಗಿಫ್ಟ್ಗಳು ತರ್ತಾರೆ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗಿಫ್ಟ್ಗಳು. ಅವ್ರಿಗೆಲ್ಲ ದುಬೈ ಆ ಲೆವೆಲ್ ದುಬೈ ಶೇಖ್ಗಳೆಲ್ಲ ಗಿಫ್ಟ್ಗಳೆಲ್ಲ ಕೊಡ್ತಾರೆ. ಬಟ್ ನಾವು ಇಸ್ಕೊಳೋದಿಲ್ಲ. ಇಸ್ಕೊಂಡ್ರು ಕೂಡ ಅದು ಒಂಥರ ಋಣ ನಮ್ಮ ಮೇಲೆ ಇರಿದಂಗೆ ಆಗುತ್ತೆ. ಬಟ್ ನಾವು ಒಂದು ಹಳ್ಳಿಲಿ ಸೇವೆ ಅಷ್ಟೇ ಮಾಡಿರೋದು. ಅದಕ್ಕೆ ಅಷ್ಟೊಂದೆಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ಸ್ತೀವಿ. ಮತ್ತೆ ಪ್ರತಿ ಸರಿ ಅವ್ರು ನಮ್ಗೆ ಒಂದು ಮಾತಾಡ್ತಾರಲ್ಲ ಸರ್, ಅದು ನಮ್ಗೆ ವಾಸಿ ಆಯ್ತು, ವರ್ಷಗಳಿಂದ ಅದು ಎಲ್ಲನೂ ಕೂಡ ಒಂದು ಪುರಸ್ಕಾರ ಅನ್ನಂಗೆ. ಹಾಗಾಗಿ ನಾನು ಜಾಸ್ತಿ ಗುರುತಿಸ್ಕೊಳಕ್ ಹೋಗಲ್ಲ ಸರ್. ನಂದು ಒಂಥರ ಜೀವನ ಹಂಗೆ ಆಧ್ಯಾತ್ಮಿಕವಾಗಿ ಜಾಸ್ತಿ ನಾವು ಎಂಗೇಜ್ಮೆಂಟ್ ಆಗ್ತೀನಿ. ಆಶ್ರಮಗಳು ಹೋಗೋದು, ಅಲ್ಲೇನಾದ್ರು ಸೇವೆ ಮಾಡೋದು, ಆ ಥರ. ಇಲ್ಲಿ ಇರೋದೇ ಆಲ್ಮೋಸ್ಟ್ 5 to 8 hours ಇರ್ತೀನಿ ಸೆಂಟ್ರಲ್ಲಿ. ವೀಕ್ಲಿ 5 days ಇರ್ತೀನಿ. ಉಳಿದಿರೋ ದಿನದಲ್ಲಿ ನಮ್ಮ ಟೀಮು ನಮ್ಮ ಡಾಕ್ಟರ್ಸ್ ನೋಡ್ಕೊಂಡಿರ್ತಾರೆ. ಹಾಗಾಗಿ ಆ ಥರ ಎಷ್ಟೋ ಜನ ಕರೆದ್ರು ಕೂಡ ನಾನು ಜಾಸ್ತಿ ಹೋಗಿಲ್ಲ. ಹಂಗಾಗಿ ಹಿಂಗೆ ಇರಬೇಕು, ಹಿಂಗೆ ಇರೋಣ ಅಂತ. ಓಕೆ, ಡಾಕ್ಟರ್ ನಂಗೆ ನೀವೇ ಬೇಕು ಅಂತ ಯಾರು ತುಂಬಾ ಜನ ಹುಡ್ಕೊ ಬಂದಿರೋರು, ಹಠ ಮಾಡಿ ಎಲ್ಲರೂ ಹುಡ್ಕೊಂಬರ್ತಾರೆ. ಎಲ್ಲರೂ ಅಲ್ಲ, ನೀವ್ 2 ದಿನ ಇರಲ್ಲ, ಹೌದು, ನೀವೇ ಬೇಕು ಅಂತ ಎಲ್ಲರೂ ಹುಡ್ಕೊಂಬರ್ತಾರೆ. ಫೋನ್ ಮಾಡುವಾಗಲೇ ಅವರು ಡಾಕ್ಟರ್ ರಾಕೇಶೇ ಬೇಕು ಅಂತ ಹುಡ್ಕೊಂಬರ್ತಾರೆ ಸರ್. ನಾನು ಒಬ್ಬನ ಕೈಲೇ 300 ಪೇಷಂಟ್ ನೋಡಕ್ಕಾಗಲ್ಲ. ಮತ್ತು ವಾರದಾಗ 7 ದಿನ ನೋಡಕ್ಕಾಗಲ್ಲ. ಯಾಕಂತಂದ್ರೆ ಬೆಳಿಗ್ಗೆ ಡೈಲಿ 15 hour 18 hour ಕೆಲಸ ಮಾಡಿದ್ರು ಕೂಡ ಅದು ನಮ್ಮ ಕೈಲಿ ಎಷ್ಟು ಆದ್ರೂ ಆಗಕ್ಕಾಗಲ್ಲ. ಅದಕ್ಕೆ ಏನ್ ಮಾಡಿದ್ವಿ, ಸ್ಟಾರ್ಟಿಂಗ್ ನನ್ನ ಜೊತೆಗೆ ಒಬ್ರು ಡಾಕ್ಟರ್ನ ಕರ್ಕೊಂಡೆ. ನಾನು ಮಾಡ್ತಕ್ಕಂಥ ಸ್ವಲ್ಪ ಕೆಲಸನ ಮತ್ತೆ ಇನ್ನೊಬ್ಬ ಡಾಕ್ಟರ್ ಇಂಜೆಕ್ಷನ್ ಕೂಡ ಹಾಕಿದ್ವಿ. ಹಿಂಗೆ ಮಾಡ್ತಾ ಇವತ್ತು ಒಂದು 28 to 30 ಮೆಂಬರ್ಸ್ ಡಾಕ್ಟರ್ಸ್ ಇದ್ದಾರೆ. ಇದೆಲ್ಲನೂ ಕೂಡ ಪ್ರೋಟೋಕಾಲ್ಸ್ ಎಲ್ಲ ಬರೆದು ಸಿಸ್ಟಮ್ಯಾಟಿಕ್ ರಿಪ್ಲಿಕೇಟ್ ಮಾಡೋ ಥರನೇ ಇದೆ. ಅದು ಮಾಡ್ತೀವಿ. ಮತ್ತೆ ಎಲ್ಲರೂ ಕೂಡ ಅದೇ ಒಂದು ಭಾವನೆಯಲ್ಲಿ ವಾಸಿ ಮಾಡ್ತಕ್ಕಂಥ ಒಂದು ಭಾವನೆಯಲ್ಲೇ ಒಂದು ಸೌಜನ್ಯವಾಗಿ ಒಂದು ಕ್ಯಾರೆಕ್ಟರ್ ಆ ಥರ ಬಂದಿದೆ. ಅವ್ರಿಗೆ ಒಂದು ಆಟಿಟ್ಯೂಡೇ ಚೇಂಜ್ ಆಗಿರುತ್ತೆ. ನಮ್ಮಲ್ಲಿ ಬಂದಾಗ 2 ತಿಂಗಳು ನಾವು ಅವ್ರಿಗೆ ಪೇಷಂಟ್ನ ಜಾಸ್ತಿ ಮುಟ್ಟಕ್ಕೆ ಬಿಡಲ್ಲ. ಫಸ್ಟ್ ಅವರು ಆಟಿಟ್ಯೂಡ್ ಟ್ರೈನಿಂಗ್ ಆಗಬೇಕು. ಯಾಕಂದ್ರೆ ಮನುಷ್ಯ ಇಸ್ 90% ಆಟಿಟ್ಯೂಡ್, 10% ನಾಲೆಡ್ಜ್. ಇರ್ತಕ್ಕಂಥ ನಾಲೆಡ್ಜ್ ಏನೇ ಇರ್ಬೋದು, ಅವನ ಆಟಿಟ್ಯೂಡ್, ಅವ್ನ ಭಾವನೆ ಶುದ್ಧಿ ಇದೆಯಾ, ಅವ್ನು ಮಾಡ್ತಕ್ಕಂಥ ಕ್ರಿಯೆ ಶುದ್ಧಿ ಆಗಿರುತ್ತೆ. ಭಾವನೆ ಕೆಟ್ಟಿದೆ ಅಂದ್ರೆ ಅವನು ಫುಲ್ ಎಲ್ಲೇ ಓದ್ಕೊಂಬಂದಿರಲಿ, ಎಂಥ ದೊಡ್ಡದು 50 ಡಿಗ್ರಿ ಮಾಡಿದ್ರು ಕೂಡ ಅದು ಆಗದಿರೋ ಕೆಲಸ. ಸೊ ಅದಕ್ಕೆ ಫಸ್ಟ್ ಭಾವನೆ ಶುದ್ಧಿ ಮಾಡ್ತೀವಿ. ಅದು 2 ತಿಂಗಳು ಅದೇ ಟ್ರೈನಿಂಗ್ ಆಗುತ್ತೆ ಸಾಮಾನ್ಯ. ಹಂಗಾಗಿ ಅದೇ ಥರ ಒಂದು ಟ್ರೈನಿಂಗ್ ಆಗೋದ್ರಿಂದ ಆಮೇಲೆ ನಾಲೆಡ್ಜ್ ಕೊಡ್ತೀವಿ, ಟ್ರೈನಿಂಗ್ ಮಾಡ್ತೀವಿ, ಅದನ್ನ ಟೆಸ್ಟ್ ಮಾಡ್ತೀವಿ. ರಿಟರ್ನ್ ಟೆಸ್ಟು, ಓರಲ್ ಟೆಸ್ಟು ಎಲ್ಲ ಕೊಟ್ಬಿಟ್ಟು ಮತ್ತೆ ನಮ್ಮ ಎದುರಿಗೆ ಅವ್ರು ಡಾಕ್ಟರ್ ಪೇಷಂಟ್ನ ನೋಡೋದು ಹೆಂಗೆ ನೋಡ್ತಾ ಇದ್ದಾರೆ ಅದನ್ನು ನೋಡಿ ಏನು ಕರೆಕ್ಷನ್ಸ್ ಇದ್ರೆ ಮಾಡ್ಬಿಟ್ಟು ಅವಾಗ ಅವ್ರನ್ನ ಪೇಷಂಟ್ ಮುಟ್ಟಾಕ್ಬಿಟ್ಟು ಇದು ಮಾಡ್ತೀವಿ ಸರ್. ಹಂಗಾಗಿ ನಾನು ಒಬ್ಬನ ಕೈಲಿ ಆಗಲ್ಲ, ಪೇಷಂಟ್ ಎಲ್ಲ ಕೇಳ್ಕೊಂಬರ್ತಾರೆ. ಅದಕ್ಕೆ ಡಾಕ್ಟರ್ ರಾಕೇಶ್ ಕೈಲೇ ಆಗಲ್ಲ. ಡಾಕ್ಟರ್ ರಾಕೇಶ್ನ ಟ್ರೈನಿಂಗ್ ತಗೊಂಡಿರ್ತಕ್ಕಂಥ ಡಾಕ್ಟರ್ಸ್ ಹತ್ರ, ಟೀಮ್ ಡಾಕ್ಟರ್ಸ್, ಕೋರ್ ಟೀಮ್ ಡಾಕ್ಟರ್ಸ್ ಹತ್ರ ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಸೊ ಹಂಗಾಗಿ ಯಾಕೆ ಈಕ್ವಲಿ ಟ್ರೈನ್. ಇವತ್ತು ನೋಡಿ, ಇವತ್ತು ಪೇಷಂಟ್ ಬಂದಿರಲ್ಲ, ಅವ್ರನ್ನ ಆಲ್ಮೋಸ್ಟು ಇವತ್ತು 4 ವಿಸಿಟ್ ಬಂದಿದ್ದಾರೆ. ಅವ್ರಿಗೆ ಒಂದು 60% ಪೇನ್ ಕಡಿಮೆ ಆಗಿದೆ. ಅವರು ನಾನು ನೋಡ್ತಿರೋ ಇವತ್ತು ಫಸ್ಟ್ ಟೈಮ್. ಓಕೆ, ಯಾಕಂದ್ರೆ ನಾನು ಸ್ವಲ್ಪ ಕಾನ್ಫರೆನ್ಸ್ಗೆ ಹೋಗಿರ್ತೀನಿ ಅಥವಾ ಏನಾದ್ರು ಈ ರಿಸರ್ಚ್ ಕಲೀಲಿ ಹೋದಾಗ ನನಗೆ ಮೀಟ್ ಮಾಡೋಕ್ಕಾಗಲ್ಲ. ಟೀಮ್ ಡಾಕ್ಟರ್ಸ್ ಟ್ರೀಟ್ಮೆಂಟ್ ತಗೊಂಡಿರೋದು ಅವರು. ಬಟ್ ಚೆನ್ನಾಗಿದ್ದಾರೆ. ಸೊ ಏನಂದ್ರೆ ಪ್ರೋಟೋಕಾಲ್ ಸೇಮ್ ಏನಿದೆಯಾ ಅದು ಬರ್ದಿರೋ ಪ್ರೋಟೋಕಾಲ್ ಹಾಕ್ಬೇಕು. ಅವರು ಬೇರೆ ಹಾಕೋಕ್ಕಾಗಲ್ಲ. ಮತ್ತೆ ಏನು ಮಾಡ್ತೀನಿ, ಆಲ್ಮೋಸ್ಟ್ ವಾರಕ್ಕೆ ಒಂದೇನೆ ಕೂತ್ಕೊಂಡು ಎಲ್ಲ ಪ್ರಿಸ್ಕ್ರಿಪ್ಷನ್ ತಗೊಂಡು ಇಟ್ಕೊಂತೀವಿ. ಒಂದು ಹತ್ರ ನಮಗೆ ಒಂದು 2,000 ಪ್ರಿಸ್ಕ್ರಿಪ್ಷನ್ಸ್ ಇರ್ತಾವೆ ವೀಕ್ಲಿ ಒನ್ ಡೇ. ಎಲ್ಲ ಪ್ರಿಸ್ಕ್ರಿಪ್ಷನ್ ನಾವು ಕೊಟ್ಟಿರೋದೇ ನಾವು ಆ ಡಿಸೀಸ್ ಏನು, ಪೇಷಂಟ್ ಏನು ಸಿಂಪ್ಟಮ್ ಹೇಳಿದ್ರು, ಏನು ಡಿಸೀಸ್ ಡಯಾಗ್ನೋಸಿಸ್ ಮಾಡಿದ್ರು ಇವರು, ಆ ಡಿಸೀಸ್ಗೆ ಏನು ಟ್ರೀಟ್ಮೆಂಟ್ ಹೇಳಿದ ಹಾಕಿದಾರೆ, ಬೇರೆ ಹಾಕಿದಾರೆ ಅಂತ ಎಲ್ಲ ಕೂತ್ಕೊಂಡು ಕರೆಕ್ಷನ್ ಮಾಡ್ತೀವಿ. ಮತ್ತೆ ನಮ್ಮಲ್ಲಿ ಆರ್ಥೋಪೆಡಿಕ್ ಸರ್ಜನ್ಗಳು 3-4 ಜನ ಇದ್ದಾರೆ. ಅಂದ್ರೆ ಆರ್ಥೋಪೆಡಿಕ್ ಸರ್ಜನ್ ಅಂದ್ರೆ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ನ ಒಂದು ಒಲವಿಟ್ಕೊಂಡು ಮಾಡ್ತಕ್ಕಂಥ ಒಂದು 3 ಜನ ಇದ್ದಾರೆ. ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಇಂಜೆಕ್ಷನ್ ಕೊಡೋಕ್ಕಾಗ್ಬೋದು, ಅಥವಾ ಕನ್ಸಲ್ಟೇಷನ್ ಡಯಾಗ್ನೋಸಿಸ್ ಮಾಡೋಕ್ಕಾಗ್ಬೋದು, ಅಥವಾ ಕಂಪ್ಲೀಟ್ ಬ್ಯಾಕಪ್ ಅವ್ರು ಇರ್ತಾರೆ. ಅವರು ಕೂಡ ಸರ್ ಇದು ಟ್ರೀಟ್ಮೆಂಟ್ ಅಲ್ಲಿ ಇದನ್ನು ಕರೆಕ್ಷನ್ ಮಾಡಬೇಕು, ಇದನ್ನು ಕರೆಕ್ಷನ್ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದೆಲ್ಲನೂ ಕೂಡ ನಮ್ಮ ಜೂನಿಯರ್ ಡಾಕ್ಟರ್ಸ್ ಮಾಡ್ತಕ್ಕಂಥ, ಟೀಮ್ ಡಾಕ್ಟರ್ಸ್ ಮಾಡ್ತಕ್ಕಂಥ ಎಲ್ಲನೂ ಕೂಡ ಕರೆಕ್ಷನ್ ಮಾಡ್ತೀವಿ. ಸೊ ಇದೊಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡು ಒಂದು ಚಿಕ್ಕವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಅಪ್ಪ ಅಮ್ಮ ಹೇಗಿದ್ದಾರೆ ಸರ್ ಈಗ? ಸರ್ ತಂದೆ ತಾಯಿ ಚೆನ್ನಾಗಿದ್ದಾರೆ. ಮುಖ್ಯವಾಗಿ ಅವರು ನೋವಿಂದ ಮತ್ತೆ ಮಾತ್ರೆಯಿಂದ ಬಿಡಿಸಿದ್ದೇ ನಮಗೊಂದು ಸಾಧನೆ ಸರ್. ಅವ್ರು ತಗೊಳ್ತಿದ್ದಂಥ ಮಾತ್ರೆಗಳು, BP ಬಂದಿದೆ ಅಂತ ಅವಾಗೆಲ್ಲ ಇಶ್ಯೂ ಇದೆ ಅಂತ ನಮ್ಮ ತಂದೆ 2015 ಮಾತ್ರೆ ಕೊಟ್ಟರು. ನನಗೆ BP ಇದೆ ಅಂತ ಮಾತ್ರೆ ಕೊಟ್ಟದಂದ್ರೆ ಏನೋ ಇದರಲ್ಲಿ BP ಬಂದಿದೆ ಅಂದ್ರೆ ಅವಾಗ ಒಂದು ಡಯಟ್ ಸಿಸ್ಟಮ್ ಗೊತ್ತಾ ಇದ್ವಿ ನಾವು. ಅವ್ರ ಮಗಳಿಗೆ ಒಂದು ಆಟಿಸಮ್ ಅಂತ ಒಂದು ಕಾಯಿಲೆ ಆಗಿತ್ತು. ಆ ಡಾಕ್ಟರ್ ಮಗಳಿಗೆ ನ್ಯೂರೋ ಸರ್ಜನ್ ಆಗಿರೋರಿಗೆ ಮಗಳಿಗೆ ಆಟಿಸಮ್ ಕಾಯಿಲೆ ಆದಾಗ ಅವರು ಮಾಡ್ತಕ್ಕಂಥ ವೃತ್ತಿನ ಸ್ಟಾಪ್ ಮಾಡಿ, ಯಾಕಂದ್ರೆ ಅದರಲ್ಲಿ ಅವ್ರು ವಾಸಿ ಮಾಡೋಕ್ಕಾಗ್ತಿಲ್ಲ. ಬೇರೆ ಯಾರಿಗಾದ್ರೆ ಓಕೆ, ಮಗಳಿಗೆ ವಾಸಿ ಮಾಡೋಕ್ಕಾಗಿಲ್ಲ ಅಂದ್ರೆ ಎಷ್ಟು ದುಃಖ ಆಗುತ್ತೆ ಅವ್ರಿಗೆ. ಅದೇ 5-6 ವರ್ಷ ವಯಸ್ಸು ಮಗಳಿಗೆ. ಅವ್ರಿಗೆ ಸೊ ಅವ್ರೇನ್ ಮಾಡ್ತಾರೆ, ಏನೋ ಇದ್ರಲ್ಲಿ ಇದೆ, ಏನೋ ಇದಕ್ಕೆ ಟ್ರೀಟ್ಮೆಂಟ್ ಏನೋ ಇದೆ, ಇದಕ್ಕೆ ವಾಸಿ ಅನ್ನೋದಿದೆ ಆಟಿಸಮ್ಗೆ ಅಂತಕ್ಕಂಥದ್ದನ್ನ ಹುಡುಕಿ ಒಂದು ಗ್ಯಾಪ್ಸ್ ಡೇಟ್ ಅಂತ ಮಾಡ್ತಾರೆ. ಗ್ಯಾಪ್ಸ್ ಡೇಟ್ ಅಂತ
ಆ ಡಯಟ್ನ ಮಗಳಿಗೆ ಕೊಡುವಾಗ ಆಟಿಸಮ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಹೋಗುತ್ತೆ. ಮಗಳು ಕೂಡ ಚೆನ್ನಾಗಿ ಗುರುತಿಸ್ತಾರೆ. ಆಟಿಸಮ್ ಕಾಯಿಲೆ ಬಂದರೆ ತಂದೆ ತಾಯಿನೇ ಗುರುತಿಸಲ್ಲ ಅವರು. ಆ ಥರ ಒಂದು ಕಷ್ಟವಾಗಿರ್ತಕ್ಕಂಥ ಕಾಯಿಲೆ ಇರುತ್ತೆ. ಅದನ್ನು ಪ್ರಿವೆಂಟ್ ಮಾಡೋದು ಹೆಂಗೆ, ಅದನ್ನು ಹೆಂಗೆ ನಾವು ಬಂದಿರತಕ್ಕಂಥದ್ದನ್ನ ಹೆಂಗೆ ಕಂಟ್ರೋಲ್ ಮಾಡ್ಕೊಳೋದು ಅಂತಕ್ಕಂಥದ್ದನ್ನ ತುಂಬ ಅವರು ಮೇಡಮ್ ತುಂಬ ಬುಕ್ಸ್ ಬರೆದಿದ್ದಾರೆ. ಅವ್ರ ವಿಡಿಯೋಸು ಬುಕ್ಸ್ ಎಲ್ಲ ತುಂಬ ಚೆನ್ನಾಗಿ ನೋಡಿ ಅವ್ರದ್ದೊಂದು ಕೋರ್ಸನ್ನು ಮಾಡಿದೆ. ಆವಾಗ ಅವ್ರು ಹೇಳೋದು ಯಾವುದೇ ಕಾಯಿಲೆಗೂ ಬಿ ಪಿ ಬಂದಿದೆ ಅಂತಂದರೆ ಅದರ ಅರ್ಥ ಬಂದು ನಮ್ಮ ದೇಹದಲ್ಲಿ ರಕ್ತನಾಳಗಳು ಎಲಾಸ್ಟಿಸಿಟಿ ಕಳ್ಕೊಂಡಿರ್ತವೆ ಅಂತ. ಸೊ ಅದಕ್ಕೆ ಎಲಾಸ್ಟಿಸಿಟಿ ಬರೋದಕ್ಕೆ ನಾವು ಒಳ್ಳೆ ಕೊಬ್ಬು ಕೊಡಬೇಕು, ನ್ಯಾಚುರಲ್ ಫ್ಯಾಟ್ನ ಕೊಡ್ಬೇಕು ಬಾಡಿಗೆ. ರಿಫೈನ್ಡ್ ಎಲ್ಲ ಈ ಒಂದು 10-15 ಫುಡ್ ಅನ್ವಾಂಟೆಡ್ ಫುಡ್ಗಳನ್ನ ನಿಲ್ಲಿಸ್ಬೇಕು, ರಿಫೈನ್ಡ್ ಆಯಿಲ್ ಅವೆಲ್ಲ. ಸೊ ನಿಲ್ಲಿಸ್ಬಿಟ್ಟು ಇದು ಮಾಡುವಾಗ ಸೊ ಅದೇ ಫುಡ್ನ ಮನೇಲಿ ಇಂಪ್ಲಿಮೆಂಟ್ ಮಾಡ್ಬೇಕಾದಾಗ ಅವರು ಏನು ಪೇರೆಂಟ್ಸ್ ಅವರು ಡೈರೆಕ್ಟರ್ ಸ್ಟಾರ್ಟಿಂಗಲ್ಲಿ ತಗೊಳಲ್ಲ, ಇವನು ಏನೇನೋ ಹೇಳ್ತಾನೆ ಅನ್ನೋ ಥರನೇ ಇರುತ್ತೆ ಅವ್ರಿಗೆ ಸ್ಟಾರ್ಟಿಂಗಲ್ಲಿ. ಸೊ ಇಲ್ಲ ಇದು ತಗೊಂಡ್ರೆ ಬಿ ಪಿ ಬೆಟರ್ ಆಯ್ತು, ನೋವಿಗಾರ ತಗೋತಾರೆ. ಬಿ ಪಿ ವಾಸಿ ಮಾಡೋಕ್ಕೆ ಅಥವಾ ಬಿ ಪಿ ಮಾತ್ರ ನಿಲ್ಲಿಸ್ತೀನಿ ಇದು ತಗೊಳ್ರಿ ಅಂತಂದ್ರೆ ಅವ್ರು ತಗೊಳೋದಿಲ್ಲ. ಅವಾಗ ಇಲ್ಲ ಇದು ತಗೋಬೇಕು ಚೆನ್ನಾಗಿದೆ ಅಂತ ಹೇಳಿ ಸ್ವಲ್ಪ ಸ್ಟಾರ್ಟಿಂಗ್ ಎಲ್ಲ ಕೊಡ್ತಾ ಹೋಗುವಾಗ ಅವರು ಕೂಡ ಆ ಡಯಟ್ನ ಫಾಲೋ ಮಾಡಿಬಿಟ್ಟು 1 ವರ್ಷದಲ್ಲಿ ಅವ್ರು ಬಿ ಪಿ ಮಾತ್ರ ಸ್ಟಾಪ್ ಮಾಡಿದ್ರು. 1 ಇಯರಲ್ಲಿ ಬಿ ಪಿ ಮಾತ್ರ ಸ್ಟಾಪ್. ಅವಾಗ ನಮಗೊಂದು ಏನೋ ಒಂದು ಸಾಧನೆ, ಅಪ್ಪ ನಮ್ಮ ತಂದೆಗೆ ಬಿ ಪಿ ಮಾತ್ರ ತಗೊಂಡು ಸ್ಟಾಪ್ ಮಾಡಿಸ್ದೆ. ಯಾಕಂದ್ರೆ ಆ ಬಿ ಪಿ ಮಾತ್ರ ತಗೊಳ್ಳೋದ್ರಿಂದ ಯಾವುದೇ ಮಾತ್ರ ತಗೊಂಡ್ರು ಏನಾದರೂ ಒಂದು ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ, 0.1%. ಸೊ ಬಿ ಪಿ ಮಾತ್ರ ತಗೊಂಡ್ರೆ ಏನೋ ಸೈಡ್ ಎಫೆಕ್ಟ್ ಇರಲೇಬೋದಲ್ಲ, ನಮಗೆ ಗೊತ್ತಿಲ್ಲದೇನೆ ಇರ್ಬೋದು, ಬುಕ್ಕಲ್ಲಿ ಬರೀದೇನೆ ಇರ್ಬೋದು ಅಲ್ಲ ಸರ್. ಸೊ ಹಂಗಾಗಿ ಈ ಬಿ ಪಿ ಮಾತ್ರ ನಿಲ್ಲಿಸ್ತೇವೆ ನನಗೆ ಅಂತಕ್ಕಂಥ ಒಂದು ಏನೋ ಸೆನ್ಸ್ ಆಫ್ ಅಚೀವ್ಮೆಂಟ್ ಆ ಥರ. ಸೊ ಆ ಥರ ಆಗುವಾಗ ಸೊ ಅದೇ ಥರ ನೋವುಗಳು ಟ್ರೀಟ್ಮೆಂಟ್ ಕೊಟ್ಟು ನೋವುಗಳು ವಾಸಿ ಮಾಡ್ಕೊಂಡು ನನಗೆ ತುಂಬ ಸಂತೋಷ. ನಮ್ಮ ತಂದೆ ಅವರು ನಮ್ಮಮ್ಮ ಹೇಳ್ತಿರ್ತಾರೆ, ಅವ್ರೇನಾದ್ರು ಅವಾಗ ಸರ್ಜರಿ ಮಾಡಿಸ್ಬಿಟ್ಟಿದ್ರೆ ಇವತ್ತು ಎಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ಊರಿಗೆ ಹೋದ್ರೆ ಅಷ್ಟು ಕೆಲಸ ಬೆಳಗ್ಗೆಯಿಂದ ರಾತ್ರಿ ಕುತ್ಕೊಳ್ಳೋದಿಲ್ಲ, ಅಷ್ಟು ಕೆಲಸ ಮಾಡ್ತಾರೆ ಈ ವಯಸ್ಸಲ್ಲೂ. ಅವಾಗ ಏನೋ ಸರ್ಜರಿ ಮಾಡಿಸಿದ್ರೆ ಇವಾಗ ಅವ್ರು ಇಷ್ಟು ಮಾಡ್ತಿದಾರಲ್ಲ ಅದರಲ್ಲಿ ಒಂದು 10% ಕೂಡ ಕೆಲಸ ಮಾಡ್ತಾರೆ ಅಂತ. ಅಂದ್ರೆ ಅವ್ರು ಕೆಲಸ ಮಾಡಬೇಕು ಅಂತ ಅಲ್ಲ, ಬಟ್ ಅಷ್ಟು ಆಕ್ಟಿವ್ ಆಗಿದ್ದಾರೆ ಅವರು. ಅಷ್ಟು ಒಂದು ಲೈಫ್ನ ಚೆನ್ನಾಗೆ ನೀಟಾಗೆ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲನೂ ಕೂಡ ಫುಡ್ ಇದ್ರಲ್ಲೇ ರೆಡಿ ಮಾಡ್ಕೊಂಡು ಮಾಡಿದಾರಲ್ಲ, ಅದಕ್ಕೆ ನಮಗೆ ಸಂತೋಷ ಸರ್. ನಿಮ್ಮ ಸಂಸ್ಥೆ ಏನಾದ್ರು ಹೋಗಿದ್ರ ಸರ್, ನೀವು ಓದಿದಂತ ಸಂಸ್ಥೆ? ನಾವು JSS ವೈದ್ಯಕೀಯ ಮಾಡಿದ್ರೆ ಅದು ಇವಾಗ ಯೂನಿವರ್ಸಿಟಿ ಆಗಿದೆ. ನಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರೊಫೆಸರ್ಸ್ ನಮ್ಗೆ ಟಚ್ ಅಲ್ಲಿ ಇದ್ದಾರೆ. ಅವರೆಲ್ಲರನ್ನು ಮೈಸೂರಿಗೆ ಹೋದಾಗ ಭೇಟಿ ಆಗ್ತಿರ್ತೀವಿ, ಯಾವಾಗಾರು ಹೋದಾಗ. ನಮ್ಮ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಸೀನಿಯರ್ಸ್ಗಳಿದ್ದಾರೆ. ಎಲ್ಲರೂ ಕೂಡ ಒಂದು ಏನಂದ್ರೆ ನಾವು ಅವಾಗ ಅವ್ರಿಗೆ ಎದುರ್ತಾ ಇದ್ವಿ ಸ್ಟಾರ್ಟಿಂಗ್ ಅಲ್ಲಿ. ನಾವು ಅಷ್ಟೇ ಅಲ್ಲ ಸರ್, ಸ್ಟೂಡೆಂಟ್ ಆಗಿದ್ದಾಗ. ಇವಾಗ ಅವರು ಒಂಥರ ಫ್ರೆಂಡ್ಸ್ ತರ ನೋಡ್ತಾರೆ ನಮ್ಗೆ. ಸೊ ಅದು ಆದ್ರೂ ನಾವು ಫ್ರೆಂಡ್ ಹಾಕಲ್ಲ, ಗುರುಗಳನ್ನ ಫ್ರೆಂಡ್ ತರ ನಾವು ಅಂದ್ಕೊಳಕ್ಕಾಗಲ್ಲ. ಗುರುಗಳೇ ಶಿಷ್ಯನೇ. ಸೊ ಹಂಗಾಗಿ ಅವ್ನ ಬಾಂಧವ್ಯ ಹಂಗೆ ಇದೆ ಸರ್, ಚೆನ್ನಾಗಿದೆ ಸರ್. ಕ್ಯಾಶುಯಲ್ ಆಗಿ ಈಗ ಇಬ್ಬರಲ್ಲೂ ಒಂದೇ ತರ ಇಲ್ಲ, ಹಂಗೆ ಫ್ರೆಂಡ್ಸ್ ಗಳು ಕೂಡ ಒಂದೇ ತರ ಯಾರು ಕೂಡ ಇಲ್ಲ. ಯಾರು ಹೇಳಿದಾರ ನೀನ್ ದಡ್ಡ ಕಣೋ, ದುಡ್ಡು ಮಾಡೋದ್ ಬಿಟ್ಟು ಏನೋ ಸೇವೆ ಮಾಡ್ತೀಯ ಅಂತ ಯಾರಾದ್ರೂ ಅಂದಿದಾರ? ಅದು ಹೇಳಿದಾರೆ ಸರ್, ಅದು ತುಂಬಾ ಜನ ಹೇಳಿದಾರೆ. ಏನೋ ಮಾಡ್ತೀಯ ನೀನು ಅಂತ, ಜನಗಳಿಗೆ ಒಳ್ಳೇದ್ ಮಾಡ್ಬೇಕಂತ ಹೋಗ್ತೀಯ, ಅದರಿಂದ ನಿನಗೇನು ಒಳ್ಳೇದಾಗತ್ತೆ ಅನ್ನೋ ಥರ ಹೇಳಿದ್ದಾರೆ. ನಮ್ಗೆ ಏನಂದ್ರೆ ನಮ್ಗೆ ಮೇನ್ ಉದ್ದೇಶ ಬಂದಿದ್ದು ಮನೆಯಲ್ಲಿ ನೋವು ವಾಸಿ ಮಾಡ್ಬೇಕಂತ. ಅದನ್ನ ನಾವಾಗ ಅವ್ರಿಗೆ ಹೇಳಿದ್ದು ಇಲ್ಲ ನೋವು ವಾಸಿ ಮಾಡಕ್ಕಂತ ಇದು ಮಾಡ್ತಾ ಇದ್ದೀನಿ, ನಮ್ಮ ಪೇರೆಂಟ್ಸ್ ಈ ತರ ಇದೆ ಅಂತ. ಸರ್ಜರಿ ಮಾಡಿಸ್ಬಿಡು ಅತ್ಲಾಗೆ ಅಂತ. ಸರ್ಜರಿ ಮಾಡ್ಸಕ್ಕೆ ಅವ್ರು ಒಪ್ತಾ ಇಲ್ಲ ಅಂತ ಅವ್ರ ಮೇಲೆ ಹಾಕೋದು. ನಮಗೇನೆ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇರಲ್ಲ ಅದು ಯಾಕೆ ಮಾಡೋದು ಅಂತ. ಸೊ ಅದು ಮಾಡಿ ಅಲ್ಲಿ ವಾಸಿ ಆದ್ಮೇಲೆ ಅಂದ್ರೆ ತಂದೆ ತಾಯಿಗೆ ನೋವು ಕಡಿಮೆ ಆದ್ಮೇಲೆ ಅವಾಗ ಅದನ್ನ ನಾವು ಆಲ್ರೆಡಿ ಅಷ್ಟೊಂಥರ ಏನೋ ಒಂದು ಪ್ರೂವನ್ ತರ ಆಯ್ತಲ್ಲ ಸರ್. ಅವಾಗ 10 ಜನ ಬರೋ ಜಾಗಕ್ಕೆ 15, 20, 50 ಜನ ಪೇಷಂಟ್ ಬರ್ತಾ ಇದಾರೆ ಅಂದ್ರೆ ಅದೊಂಥರ ಪ್ರೂವನ್ ಆಯ್ತು ಅಲ್ಲಿ. ಅವಾಗ ಅವರೇನೆ ಏನೋ ರಾಕೇಶ್ ಏನೋ ಮಾಡ್ತಾ ಇದ್ದಾನೆ, ಪರವಾಗಿಲ್ಲ ಏನೋ ಜನ ಬರ್ತಾ ಇದಾರೆ ಅಂತ. ಸೊ ಈ ತರ ಆಮೇಲೆ ಅವ್ರು ಗೊತ್ತಾದ್ಮೇಲೆ ಏನೇನೋ ಮಾಡ್ತಾನೆ ಅಂತ ಅವಾಗ ಬೆನ್ ತಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಯಾರೇ ಆದ್ರೂ ರಿಜೆಕ್ಷನ್ ಮಾಡೇ ಮಾಡ್ತಾರೆ ಹೊಸ ಐಡಿಯಾಲಜಿಗೆ. ಆಮೇಲೆ ಬೆನ್ ತಟ್ಟಕ್ಕೆ ಇವಾಗೆಲ್ಲ ಫೋನ್ ಮಾಡಿದಾಗ ಮೆಸೇಜ್ ಮಾಡಿದಾಗ ಸೂಪರ್ ಮಗ ಚೆನ್ನಾಗಿ ಮಾಡ್ತಿದ್ಯಾ, ಡೂ ಗುಡ್ ಡೂ ಎಲ್ಲ ಅಂತ ಹೇಳ್ತಿರ್ತಾರೆ ಸರ್. ಅಷ್ಟು ಅವಮಾನ ಆಮೇಲೆ ಸನ್ಮಾನ. ಸೊ ಕಡೆದಾಗಿ ಸರ್, ವೀಕ್ಷಕರಿಗೆ ಮತ್ತೆ ನಿಮ್ಮಲ್ಲಿ ಬರ್ತಿರುವಂತ ಪೇಷಂಟ್ ಅನ್ಬಾರ್ದು, ಸೊ ದೇವರು ಅಂತ ನಂಬ್ಕೊಬರ್ತಿರುವಂತ ಭಕ್ತರು, ಸೊ ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ? ಆಕ್ಚುಲಿ ದೇವ್ರ ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ ಸರ್. ನಾನು ನಿಮ್ಗೆ ಹೇಳೋದಕ್ಕಿಂತ ನೀವು ಮಾಡ್ತಿರೋ ಸೇವೆ, ನೀವು ಮಾಡ್ತಿರೋ ಸೇವೆಗೆ ಅಟ್ಲೀಸ್ಟ್ ದೇವ್ರು ಅಂತ ಕರಿಬೋದಲ್ಲ. ಆ ಸೇವೆ ಅದನ್ನ ನಂಬಿ ಬರ್ತಾ ಇದಾರೆ ನಾವು. ನಾನು ಅವ್ರಿಗೆ ದೇವರನ್ನಕ್ಕಿಂತ ನಮ್ಮ ನಂಬಿ ಬರ್ತಾರಲ್ಲ ಸರ್, ಆ ರೋಗಿಗಳು ದೇವ್ರ ಸಮಾನ ಅಂತ ನಮ್ಮೆಲ್ಲ ವಿಡಿಯೋದಲ್ಲಿ ಹಾಕ್ತಿವಿ, ರೋಗಿಗಳು ದೇವ್ರ ಸಮಾನ ಅಂತ. ಯಾಕಂದ್ರೆ ಅವ್ರ ನೋವನ್ನ ವಾಸಿ ಮಾಡಿ ಕೊಡೋದಕ್ಕೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಮಹಾಪ್ರಭುಗಳು ಅವರು ಪೇಷಂಟ್ಸ್. ಸೊ ಅವ್ರನ್ನ ನಾವು ದೇವ್ರ ಅಂತ ಕರಿತೀವಿ. ಆಮೇಲೆ ಅವ್ರ ನೋವನ್ನ ನೀಗಿಸಿದಾಗ ನಮ್ಗೇನೋ ಒಂದು ಚೂರು ಪುಣ್ಯ ಬರುತ್ತೆ. ಮಾನವ ಜನ್ಮ ಈ 84 ಲಕ್ಷ ಜೀವರಾಶಿ ಆದ್ಮೇಲೆ ಹುಟ್ಟಿರ್ತೀವಲ್ಲ ಸರ್, ಏನೋ ಒಂದು ಪುಣ್ಯ ಮಾಡೇ ನಾವು ಹೋಗ್ಬೇಕು. ಇಲ್ಲಾಂದ್ರೆ ಅದು ಹಂಗೆ ಕಂಟಿನ್ಯೂ ಆಗ್ಬೋದು. ಅದು ತುಂಬಾ ಆಧ್ಯಾತ್ಮಿಕವಾಗಿ ದೊಡ್ಡ ದೊಡ್ಡ ತತ್ವಗಳಲ್ಲಿದೆ. ಅವೆಲ್ಲ ನಮಗೆ ಏನು ಗೊತ್ತಿಲ್ಲ ಅಂದ್ರೂ ಕೂಡ ಗೊತ್ತಿರ್ತಕ್ಕಂಥ ಇಷ್ಟರಲ್ಲಿ ನಾವು ಅಪ್ಲೈ ಮಾಡಿದ್ರೆ 84 ಲಕ್ಷ ಜೀವರಾಶಿಗಳು ಆದ್ಮೇಲೆ ಮಾನವರ ಜನ್ಮ ಬಂದಿದೆ. ಜನ್ಮ ಬಂದಿರ್ತಕ್ಕಂಥ ಸಾರ್ಥಕ ಮಾಡ್ಕೋಬೇಕು ಅಂತ ಅಂದ್ರೆ ಪುಣ್ಯ ಮಾಡ್ಬೇಕಂದ್ರೆ ಇನ್ನೊಬ್ಬನ ನೋವನ್ನ ನೀಗಿಸ್ಬೇಕು. ನಾವು ದೈಹಿಕ ನೋವಾಗ್ಬೋದು, ಮಾನಸಿಕ ನೋವಾಗ್ಬೋದು, ಯಾವುದೋ ಒಂದು ನೋವನ್ನ ಯಾವುದೋ ಒಂದು ರೀತಿ ನಾವು ನೀಗಿಸ್ಬೇಕು.
ಆ ಒಂದು ಅವಕಾಶ ಕೊಡ್ತಾರಲ್ಲ ಸರ್, ನಮ್ಗೆ ಇಷ್ಟು 1000 ಜನ ಪೇಷಂಟ್ನ ಟ್ರೀಟ್ಮೆಂಟ್ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಡ್ತಾರಲ್ಲ ಸರ್, ಆ ರೋಗಿಗಳಿಗೆ ನಮ್ಗೆ ದೇವರಿದ್ದಂಗೆ ರೋಗಿಗಳು. ಸೊ ಅವ್ರಿಗೆ ಹೇಳ್ತಕ್ಕಂಥದ್ದು ಏನಂದ್ರೆ, ಅವ್ರು ಯಾವಾಗ ಈ ವಿಡಿಯೋ ನೋಡ್ತಾರೋ ಅಥವಾ ನಮ್ಗೆ ಯಾವುದೇ ವಿಡಿಯೋ ನೋಡ್ತಾರೋ ಫಸ್ಟು ಅವರು ಈ ಅನ್ವಾಂಟೆಡ್ ಫುಡ್ಗಳನ್ನ ಸ್ಟಾಪ್ ಮಾಡಿ, ಕಾಫಿ ಟೀ ಕುಡಿಯೋದನ್ನ ಬಿಡಿ, ಹಾಲು ಕುಡಿಯೋದನ್ನ ಬಿಡಿ. ಹಾಲು ಕುಡಿಯೋದು ಮಕ್ಕಳಿಗೆಲ್ಲ ಕೊಡಿ, ಅವ್ರಿಗೆ ಮಕ್ಕಳಿಗೆ ಡೈಜೆಸ್ಟ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ. ಒಂದು 5 ವರ್ಷ 10 ವರ್ಷ ಆದಮೇಲೆ ಆ ಎಂಜೈಮ್ಸೇ ಬಾಡಿನಲ್ಲಿ ಇರೋದಿಲ್ಲ, ಆವಾಗ ನಿಮ್ಮ ಬಾಡಿನ ಇನ್ಫ್ಲಮೇಷನ್ ಸೃಷ್ಟಿ ಮಾಡುತ್ತೆ, ಕ್ಯಾಲ್ಸಿಯಂ ಬರೋಕ್ಕಿಂತ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಲು ಕುಡಿಯೋದು ಬಿಡಿ, ರಿಫೈಂಡ್ ಆಯಿಲ್ ರಿಫೈಂಡ್ ಶುಗರ್ ಬಿಡಿ ಮಾಡಿ, ನೀವು ಲೋಕಲ್ ಫುಡ್ನ ಯೂಸ್ ಮಾಡಿ. ಲೋಕಲಲ್ಲಿ ಎಷ್ಟೋ ಸಿಗ್ತವೆ ಸರ್, ಸೊಪ್ಪು ಇಟ್ಕೊಂಡು ಒಂದು ಅಜ್ಜಿ ಇಡೀ ಊರು ಸುತ್ತಾ ಇರುತ್ತೆ, ತಗೊಳೋದಿಲ್ಲ. ಇಲ್ಲಿ ಹೋಗಿ ಲೇಸ್ ಚಿಪ್ಸು, ಕುರ್ಕುರೆ, ಆಕ್ಚುಲಿ ಹೆಸರು ಹೇಳ್ಬಾರ್ದು, ಏನೇನೋ ತಗೊಂಡಿರ್ತಾರೆ ಸರ್, ಅಂಗಡಿಗಳಿಗೆ ಏನೇನೋ ತಗೊಂಡಿರ್ತಾರೆ, 50 ರೂಪಾಯಿ 100 ರೂಪಾಯಿ. ಇಲ್ಲಿ ಒಂದು ಅಜ್ಜಿ 6 ರೂಪಾಯಿಗೆ ಒಂದು ಕಟ್ಟು ಸೊಪ್ಪು ಅಂದರೆ 6 ರೂಪಾಯಿಗೆ 2 ಕೊಡಜಿ ಅಂತ ನೆಗೋಷಿಯೇಟ್ ಮಾಡ್ತಾರೆ. ಆ ಅಜ್ಜಿ ಪಾಪ ಅಲ್ಲ ಸರ್, ನಮ್ಗೆ ಅದೇ ಒಂದು ಅಜ್ಜಿ ರೋಡ್ ಸೈಡಲ್ಲಿ ನಿಂಬೆಹಣ್ಣು ಹಾಕೊಂಡು ಕುತ್ಕೊಂಡಿರುತ್ತೆ, ಬೆಳಗ್ಗೆನ ಸಾಯಂಕಾಲವರೆಗೂ 10 ನಿಂಬೆಹಣ್ಣು ಸೇಲ್ ಆಗಿರಲ್ಲ, ಮಳೆ ಬಂದ್ರೂ ಇರುತ್ತೆ, ಛತ್ರಿ ಹಿಡ್ಕೊಂಡು ಕುತ್ಕೊಂಡಿರುತ್ತೆ. ಅಂತಾರೆ ನೋಡಿ ನಾವು ಇದು ಮಾಡ್ತೀವಿ, ಅದು ಅಂಗಡಿಗೆ ಹೋಗಿ ಏನೋ ಕಾಸ್ಟ್ಲಿ ಆಗಿರ್ತಕ್ಕಂಥ ಏನೋ ತಗೊಂಡು ಇದು ಮಾಡ್ತೀವಿ. ಅಂತಾರೆ ನಾವೊಂದು ಏನೋ ತಗೊಂಡ್ರೆ ಅದ್ ಮನೆಗೆ ತಗೊಂಡೋಗಿದ್ವಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಅಲ್ಲ ಸರ್, ಅಟ್ಲೀಸ್ಟ್ ಮನೆ ತಗೊಂಡಿದ್ವಿ ಅಂತ. ಆ ಅಜ್ಜಿಗೂ ಬೆನಿಫಿಟ್ ಆಯ್ತು, ನಮ್ಮ ದೇಹಕ್ಕೂ ಬೆನಿಫಿಟ್ ಆಯ್ತು. ಹಿಂಗೆ ನಾವು ಈ ತರ ಇರಬೇಕು ಅಂತ ನಾವು ನಮ್ಮ ರೋಗಿ ಬಾಂಧವರಲ್ಲಿ, ರೋಗಿ ದೇವರುಗಳೆಲ್ಲ ಕೇಳ್ಕೊಳ್ಳೋದು ಈ ತರ ಒಂದು ಮನೋಭಾವನೆ ಬರಬೇಕು ಅಂತ. ಸೊ ಅದ್ ಬಿಟ್ರೆ ನೋವು ಎಲ್ಲ ಕಡಿಮೆ ಆಗುತ್ತೆ, ಮತ್ತೆ ರೈತರಿಗೆ ಮುಖ್ಯವಾಗಿ ಸಪೋರ್ಟ್ ಆಗುತ್ತೆ. ನಾವು ಇರ್ತಕ್ಕಂಥ ಲೋಕಲ್ ಫುಡ್ ಯೂಸ್ ಮಾಡೋದ್ರಿಂದ ರೈತರುಗಳಿಗೆ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಆಗುತ್ತೆ ಸರ್. ನೋಡಿ, ನನಗೆ ನಿನ್ನೆ ನಮ್ಮ ಫಾರ್ಮಸಿ ಹೆಡ್ ಹೇಳ್ತಾ ಇದ್ರು, ನಾವು ನಮ್ಮ ಫಾರ್ಮಸಿನಲ್ಲಿ ಅವಾಗ ಕೊಬ್ಬರಿ ಎಣ್ಣೆ ತರಿಸಿ, ಗಾಣದ ಎಣ್ಣೆನೇ ಕೊಬ್ಬರಿ ಎಣ್ಣೆ ಮಾಡ್ತೀವಿ ನಾವು. ಯೂಶಲಿ ಕೊಬ್ಬರಿ ಎಣ್ಣೆ ಸಜೆಸ್ಟ್ ಮಾಡ್ತೀವಿ, ತುಪ್ಪ ಬೆಣ್ಣೆ ಸಜೆಸ್ಟ್ ಮಾಡ್ತೀವಿ, ಎಳ್ಳೆಣ್ಣೆ ಅವಾಗ ಸಜೆಸ್ಟ್ ಮಾಡ್ತೀವಿ, ಬಿಟ್ಟು ಬೇರೆ ಯಾವ್ದನ್ನು ಸಜೆಸ್ಟ್ ಮಾಡಲ್ಲ. ಅವ್ರ ಅವಶ್ಯಕತೆ ಇದ್ರೆ ಅದು ಸಿಗ್ತಾ ಇಲ್ಲ ಅಂತಂದ್ರೆ, ಟೇಸ್ಟ್ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಬೇರೆದೇನೋ ಹೇಳ್ತೀವಿ, ಇಲ್ಲಾಂದ್ರೆ ಕಾಮನ್ ಆಗಿ ಇವೆ ಹೇಳೋದು. ಸೊ ಕೊಬ್ಬರಿ ಎಣ್ಣೆ ನಿನ್ನೆ ಹೇಳ್ತಿರ್ತಕ್ಕಂಥ ಅವ್ರು ಹೇಳಿದ್ರು, ಸರ್ ನಮಗೆ ಅವಾಗ ಅರ್ಧ ಲೀಟರ್ದು ಒಂದು 5-6 ಬಾಟ್ಲು 10 ಬಾಟ್ಲು ಅಷ್ಟೇ ಇದು ಮಾಡ್ತಾ ಇದ್ವಿ ಸರ್ ಅಂತ. ನಾವು ಮೋಸ್ಟ್ ಎಕನಾಮಿಕಲ್ ಪ್ರೈಸು ಕೊಬ್ಬರಿ ಎಣ್ಣೆ ಯಾವ್ದ್ರಲ್ಲಿ ಗಾಣದಲ್ಲಿಗಿಂತ ಹಸಿ ಕೊಬ್ಬರಿನ ತುರಿದ್ಬಿಟ್ಟು ಮಾಡಿರ್ತಕ್ಕಂಥ ವರ್ಜಿನ್ ಕೋಕೋನಟ್ ಆಯಿಲ್ ಜಾಸ್ತಿ ಪ್ರಿಫರ್ ಮಾಡ್ತೀವಿ ಪೇಷಂಟ್ಸ್ಗಳಿಗೆ. ಸೊ ಅದನ್ನ ಯಾವುದೋ ಒಂದು ಇವ್ರ ಹತ್ರ ತರಿಸ್ತಾ ಇದ್ವಿ ಸರ್. ಇವಾಗ ನಾವು ಅವ್ರ ಹತ್ರ ನಮ್ಮ ಫಾರ್ಮಸಿನಲ್ಲಿ ಒಂದು ತಿಂಗಳಿಗೆ 2,500 ಲೀಟರ್ ಸೇಲ್ ಆಗುತ್ತೆ. ನನಗೆ ಶಾಕ್, 2,500 ಲೀಟರ್. ಅವಾಗ 2,500 ಲೀಟರ್ ಕೊಬ್ಬರಿ ಎಣ್ಣೆ ನಾವು ಪೇಷಂಟ್ಸ್ಗಳಿಗೆ ಇದು ಮಾಡ್ತಾ ಇದ್ವಿ ಅಂದ್ರೆ, ಪೇಷಂಟ್ಸ್ ಹೆಲ್ತ್ ಎಷ್ಟು ಬೆನಿಫಿಟ್ ಆಯ್ತು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ, ಎಷ್ಟು ನೋವುಗಳು ಕಡಿಮೆ ಆಯ್ತು. ಮತ್ತೆ ಅಷ್ಟು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ಮೇಲೆ ಅವ್ನಿಗೊಂದು ಕಲ್ಚರ್ ಬರುತ್ತೆ, ಅದು ಒನ್ ಟೈಮ್ ಪರ್ಚೇಸ್ ಮಾಡಿರೋದು. ನೀವು ಬೇರೆ ಜಾಗದಲ್ಲಿ ಆ ಕೊಬ್ಬರಿ ಎಣ್ಣೆ ಹಂಗೆ ಅಭ್ಯಾಸ ರೂಢಿ ಆಗ್ತಾ ಹೋಗುತ್ತೆ ಪೇಷಂಟ್ಸ್ಗೆ. ಸೊ ಅದು ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದನ್ನ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ರೈತರಿಗೆ ಎಷ್ಟು ಬೆನಿಫಿಟ್ ಆಯ್ತು, ತೆಂಗಿನಕಾಯಿ ಬೆಳಿತಕ್ಕಂಥ ರೈತರಿಗೆ ಎಷ್ಟು ಅನುಕೂಲ ಆಯ್ತು. ನಾ ಯಾವುದೋ ಒಂದು ರಿಫೈಂಡ್ ಆಯಿಲ್ ತಗೊಂಡು ಯಾವುದೋ ಒಂದು ಇದನ್ನ ಮಾಡೋಕ್ಕಿಂತ ಎಷ್ಟು ಬೆನಿಫಿಟ್ ಆಗುತ್ತಲ್ಲ ಅಂತ ರೈತರ ದೃಷ್ಟಿಯಿಂದ ನೋಡಿದ್ರೆ. ಅಥವಾ ಅವ್ನು ಲೋಕಲ್ ಯಾರೋ ಒಂದು ಗಾಣ ಮಾಡ್ಕೊಂಡಿರ್ತಾನೆ ಸರ್, ಪಾಪ ಅವ್ನು ಕಷ್ಟಪಡ್ಕೊಂಡು ಗಾಣ ಮಾಡ್ಕೊಂಡು ಮಾಡಿದ್ರೆ ಅವ್ನಿಗೇನೋ ಒಂದು ಹೆಲ್ಪ್ ಆಗುತ್ತೆ. ಮತ್ತೆ ಎಲ್ಲರಿಗಿಂತ ಮುಖ್ಯ ನಮ್ಮ ದೇಹಕ್ಕೆ ಫೈನಲ್ ಬೆನಿಫಿಷಿಯರಿ ಬಂದು ನಮ್ಮ ಬಾಡಿ ಸರ್. ಕರೆಕ್ಟ್, ನಮ್ಮ ಬಾಡಿ, ನಮ್ಮ ಮನಸ್ಸು ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಈ ಒಂದು ಕಲ್ಚರ್ನ ನಾವು ರೂಢಿಸ್ಕೋಬೇಕು. ಸೊ ಕಡಲೆ ಎಲ್ಲ ನಾವು ಪಲ್ಸಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ಕೊಳ್ತೀವಿ, ಪ್ರೋಟೀನ್ಸ್ ಮೆಂತೆಕಾಳು ಜಾಸ್ತಿ ಯೂಸ್ ಮಾಡ್ಕೊಳ್ತೀವಿ. ಈಗ ಪ್ರೋಟೀನ್ ಅಂತ ಯಾವುದೋ ಕಾಸ್ಟ್ಲಿ ಪ್ರೋಟೀನ್ ಪೌಡರ್ಗಳನ್ನ ತರ್ಸೋಕೆ ಅವಶ್ಯಕತೆ ಇಲ್ಲ, 300 ರೂಪಾಯಿ 2,000 ರೂಪಾಯಿ ಡಬ್ಬ ಎಲ್ಲ ಬರ್ತದೆ, ಅದನ್ನ ತರ್ಸೋ ಅವಶ್ಯಕತೆ ಇಲ್ಲ. ಹೈಯೆಸ್ಟ್ ಪ್ರೋಟೀನ್ ಇರ್ತಕ್ಕಂಥದ್ದು ಬಂದು ಮೆಂತೆಕಾಳನ್ನ ದಿನ 100 ಗ್ರಾಮ್ ನೆನೆ ಹಾಕಿ ತಿನ್ನಿ, ದಿನ 100 ಗ್ರಾಮ್ ತಿಂತಾ ಹೋಗಿ, ಮೊಳಕೆ ಬರ್ಸ್ಕೊಂಡ್ಬಿಡ್ತೀನಿ. ಎಷ್ಟು ಬೆನಿಫಿಟ್ಸ್ ಆಗುತ್ತೆ ನಮ್ಮ ಬಾಡಿಗೆ ಅಂದ್ರೆ ಅಷ್ಟೇ ಬೆನಿಫಿಟ್ ಆಗುತ್ತೆ. ಆ ಮೆಂತೆಕಾಳು ಬೆಳಿತಕ್ಕಂಥ ರೈತರಿಗೆ ಅಷ್ಟೇ ಬೆನಿಫಿಟ್ ಆಗುತ್ತೆ. ಅದು ಯಾವುದೋ ಒಂದು ಯಾವುದೋ ದೇಶದಿಂದ ಬರ್ತಕ್ಕಂಥ ಒಂದು ಪ್ರೋಟೀನ್ ಪೌಡರ್ಗಳನ್ನ ಯಾವ ಕೆಮಿಕಲ್ ಹಾಕಿ ಮಾಡಿರುತ್ತೆ ಏನು ಗೊತ್ತಿರ್ತಾರ, ಅದನ್ನ ತಗೊಂಡು ಮಾಡೋದಕ್ಕಿಂತ ನಾವು ಅದಕ್ಕೋಸ್ಕರ ಪೇಷಂಟ್ಗೆ ಎಲ್ಲರಿಗೂ ಹೇಳೋದು, ನ್ಯಾಚುರಲ್ ಫುಡ್ ಈಸ್ ಆಲ್ವೇಸ್ ದ ಬೆಸ್ಟ್ ಥಿಂಗ್. ಅದು ನಿಮ್ಮ ಬಾಡಿಗೂ ಸಪೋರ್ಟ್ ಮಾಡುತ್ತೆ, ಬೆಳಿತಕ್ಕಂಥ ರೈತರಿಗೂ ಸಪೋರ್ಟ್ ಮಾಡುತ್ತೆ, ಇನ್ ಬಿಟ್ವೀನ್ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಸಪೋರ್ಟಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ಅದನ್ನ ನೀವು ಮಾಡಿ ಅಂತ ನಾವು ಸಜೆಸ್ಟ್ ಮಾಡ್ತಿದ್ದಾರೆ ಸರ್. ತುಂಬಾ ಖುಷಿ ಆಯ್ತು ಸರ್, ಇಷ್ಟೊತ್ತವರೆಗೂ ನಿಮ್ಮ ಅಮೂಲ್ಯವಾದಂತ ಟೈಮ್ನ ನಮ್ಮೊಟ್ಟಿಗೆ. ನನಗೂ ತುಂಬಾ ಸಂತೋಷ ಆಯ್ತು ಸರ್, ಯಾಕಂದ್ರೆ ನಾವೆಲ್ಲ ಇಷ್ಟೆಲ್ಲ ನಮ್ಮ ಮನಸ್ಸಲ್ಲಿ ಯೋಚನೆ ಮಾಡ್ತೀನಿ, ನಮಗೆ ಗೊತ್ತಿಲ್ಲ ಆ ಯೋಚನೆಗಳನ್ನ ಬಡಿದೇವಿಸ್ಬಿಟ್ರಿ ನೀವು ನಿಜವಾಗ್ಲೂ ಇವತ್ತು ಸರ್. ಅಲ್ಲ, ನೀವ್ ಹೇಳಿದ್ರಲ್ಲ ಆರ್ಗ್ಯಾನಿಕ್ ಫುಡ್ ತಿನ್ಬೇಕು, ಹೆಲ್ತ್ ಫುಡ್ ತಿನ್ಬೇಕು ಅಂತ. ಇಷ್ಟ ದಿನ ನೀವು ಮಾತೇ ಆಡ್ತಿರಲ್ಲ ಸರ್, ಎಲ್ಲರ ಜೊತೆ ಕ್ಯಾಶುವಲ್ ಆಗಿ ಮಾತಾಡ್ತಿದ್ವಿ. ಇವತ್ತು ನಾವು ಬಂದ್ರೆ ಸ್ವಲ್ಪ ಆರ್ಗ್ಯಾನಿಕ್ ಆಗಿ ಮಾತಾಡಿದ್ವಲ್ಲ, ಹಾಗಾಗಿ ಮಾತುಗಳೆಲ್ಲ ಬಂತು. ತುಂಬಾನೇ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಸೇವೆ ಖಂಡಿತ ನಿತ್ಯ ನಿರಂತರವಾಗಿ ಇದೇ ತರ ನಡೀಲಿ ಅಂತ ಅಷ್ಟೇ ನಮ್ಮ ಆಶಯ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ನನಗೂ ಕೂಡ ತುಂಬಾ ಸಂತೋಷ, ಯಾಕಂದ್ರೆ ಈ ಒಂದು ಕಲ್ಚರ್ನ, ಈ ಒಂದು ಹೆಲ್ತ್ ಸಿಸ್ಟಮ್ನ ಜನಗಳ ಆರೋಗ್ಯ ದೃಷ್ಟಿಯಿಂದ ನೀವು ಹಾಕಿ ಮಾಡ್ತಾ ಇದ್ರಲ್ಲ ಸರ್. ಎಷ್ಟೋ ದೊಡ್ಡ ಲೆಜೆಂಡ್ಸ್ಗಳಿದ್ದಾರೆ, ನಾವು ಅವ್ರ ಮುಂದೆ ಒಂದು ಅಳಿಲು ಸೇವೆ ಕೂಡ ಮಾಡ್ತಾ ಇಲ್ಲ. ಅವರು ಅತ್ಯಂತ ಡಾಕ್ಟರ್ ಸೈಂಟಿಸ್ಟ್ಗಳೆಲ್ಲ ಇದ್ದಾರೆ. ಮಾಡ್ತಕ್ಕಂಥ ಒಂದು ಸೇವೆನ, ಮಾಡ್ತಕ್ಕಂಥ ಒಂದು ಚಿಕ್ಕ ಸೇವೆನ 4 ಜನಕ್ಕೆ ತಲುಪಿಸಿ ಅವ್ರ ನೋವುಗಳನ್ನ ವಾಸಿ ಮಾಡೋದಕ್ಕೆ ನೀವೊಂದು ಮಾಧ್ಯಮವಾಗಿದ್ದೀರಾ. ಸೊ ಹಂಗಾಗಿ ನಾನು ನಿಮ್ಗೆ ತುಂಬ ಹೃದಯದ ಕೃತಜ್ಞತೆ. ಥ್ಯಾಂಕ್ ಯು ಸೋ ಮಚ್. ನಿಜಕ್ಕೂ ಕೂಡ ನನಗೂ ಆಕ್ಚುಲಿ ಅಷ್ಟೊಂದಿಂದ ಕೂತ್ಕೊಂಡಲ್ಲ, ನನಗೂ ಕಾಮನ್ ಆಗಿ ಬ್ಯಾಕ್ ಪೇನ್ ಎಲ್ಲ ಹೇಳ್ಬೋದು, ಸುಮ್ಮನೆ ಸೀರಿಯಸ್ ಆಗಿ ನನಗೂ ಬ್ಯಾಕ್ ಪೇನ್ ಇದೆ.
ಸೊ ಒಂದಷ್ಟು ನಮ್ಮ ಸಿಸ್ಟಮೆಟಿಕ್ ನಮ್ಮ ಫುಡ್ ಲೈಫ್ ಇದೆಯಲ್ಲ ಚೇಂಜ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಇದೆ, ನನಗೆ ಗೊತ್ತಿದೆ. ಯಾಕಂದ್ರೆ ವೀಕ್ಲಿ ಒನ್ಸ್ ನಾನು ತುಂಬಾ ಹೊರಗಡೆ ಔಟ್ಸೈಡ್ ಫುಡ್ಗಳು ಎಲ್ಲವೂ ಕೂಡ ತಿಂತೀವಿ. ಅದನ್ನ ಚೇಂಜಸ್ ಮಾಡ್ಕೊಂಡ್ರೆ 40% ನಮ್ಮಲ್ಲೇ ಆ ಹೆಲ್ತ್ ನ ನಾವೇ ಕಾಪಾಡ್ಕೋಬಹುದು ಅನ್ನೋ ಮಾತನ್ನ ಹೇಳ್ತಾರೆ. ಅವ್ರು ಹೇಳಿರುವಂತ ಪ್ರತಿ ಮಾತು ಪ್ರತಿ ಫುಡ್ ಅಲ್ಲೂ ಕೂಡ ಎಲ್ಲೇ ಹೇಳಿ, ಈಗ ಕಾಮನ್ ಆಗಿ ಕಾರ್ಪೊರೇಟ್ ಲೆವೆಲ್ ಅಲ್ಲೇ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ. ಅವ್ರು ಹೇಳಿರುವಂತ ಪ್ರತಿಯೊಂದು ಮಾತಲ್ಲೂ ಕೂಡ ನಮ್ಮ ಮಣ್ಣಿನ ಮಕ್ಕಳ ಮಾತು, ಅವ್ರು ಬೆಳಿತಿರುವಂತ ತರಕಾರಿ ಅವರ ಬೆಳೆಯಲ್ಲೇ ಮಾತ್ರ ಇತ್ತು. ಯಾಕೆಂದ್ರೆ ಮೆಂತೆ ಹೇಳಿದ್ರು, ಸೊಪ್ಪು ಹೇಳಿದ್ರು, ತರಕಾರಿಗಳು ಹೇಳಿದ್ರು, ಕುಂಬಳಕಾಯಿ ಹೇಳಿದ್ರು, ನೆಲ್ಲಿಕಾಯಿ ಜ್ಯೂಸ್ ಹೇಳಿದ್ರು. ಸೊ ಪ್ರತಿಯೊಂದು ವಿಚಾರದಲ್ಲೂ ಕೂಡ ರೈತರನ್ನ ಅವ್ರು ಕಾಣ್ತಾ ಇದ್ರು. ಸೊ ಒಬ್ಬ ರೈತನ ಮಗನಾಗಿ ಇವತ್ತು ಇಷ್ಟು ಬೆಳೆದಿದ್ರು ಕೂಡ ದುಡ್ಡು ಎಲ್ಲವನ್ನು ಕೂಡ ನಾವು ಮಾಡ್ಬೋದು, ಆದ್ರೂ ಕೂಡ ಬೇಡ, ಮೊದಲು ತನ್ನ ತಂದೆ ತಾಯಿಗಾದಂತ ನೋವನ್ನ ಎಲ್ಲೋ ಒಂದ್ ಕಡೆ ಆ ನೋವನ್ನ ವಾಸಿ ಮಾಡ್ಲಿಕ್ಕೆ ಇದಕ್ಕೆ ಬಂದು ಇವತ್ತು ನೂರಾರು ತಂದೆ ತಾಯಿಗಳ ಒಂದು ಸೇವೆಯನ್ನ ಮಾಡ್ತಾ ಇದೀನಿ ಅನ್ನೋ ಮಾತಿದೆಯಲ್ಲ, ಅಷ್ಟು ಸುಲಭವಾದ ಮಾತಲ್ಲ. ಇವತ್ತು ಆ ಸೇವೆಯನ್ನ ನಿಜಕ್ಕೂ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಅವರ ಸೇವೆ ನಿತ್ಯ ನಿರಂತರವಾಗಿ ಇರ್ಲಿ. ನೀವು ಕೂಡ ಈ ವಿಡಿಯೋ ನೋಡಿದ್ಮೇಲೆ ಒಂದಷ್ಟು ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ಅಂತೂ ಖಂಡಿತ ಮಾಡ್ಕೋತೀರಾ. ಇನ್ ಕೇಸ್ ಆತರ ಏನಾದ್ರು ಪೇನ್ ಇತ್ತು ಅಂತಂದ್ರೆ ಖಂಡಿತ ಡಾಕ್ಟರ್ ರೀಲ್ಗೆ ಭೇಟಿಯನ್ನ ಕೊಡಿ. ಸೊ ಸದ್ಯಕ್ಕೆ ಬ್ಯಾಂಗ್ಳೂರ್ನಲ್ಲಿ ಅವರ ಒಂದು ಬ್ರಾಂಚ್ ಇರುವಂತದ್ದು. ಈಗ ನಾವು ಬಂದಾಗ್ಲೇ ಎಲ್ಲರೂ ತಳ್ಕೊಂಡು ಸ್ವಲ್ಪ ಜಾಗ ಬಿಡಿ ಅನ್ನೋ ಮಟ್ಟಿಗೆ ಈಗಾಗಲೇ ಆಗಿದೆ. ಮತ್ತೊಂದು ಹೊಸ ಬ್ರಾಂಚ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕ್ರೌಡ್ ನ ಕಡಿಮೆ ಮಾಡೋದಕ್ಕೆ. ಮೈಸೂರಲ್ಲೂ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವರು ನಮ್ಮ ಮೈಸೂರಿನ ಹುಡುಗ ಕೂಡ, ಅವರು ಅಲ್ಲಿ ಓದಿದ್ದಾರೆ, JSS ಅನ್ನೋ ಒಂದು ಮಹಾ ಸಂಸ್ಥೆಯಲ್ಲಿ ಓದಿದ್ದಾರೆ. ಸೊ ಅವರ ಒಂದು ಕನಸುಗಳೆಲ್ಲವೂ ಕೂಡ ಈಡೇರ್ಲಿ. ನಿಮ್ಗೂ ಕೂಡ ಏನಾದ್ರು ಈ ರೀತಿಯಾದಂತಹ ಪೇನ್ ಗಳಿತ್ತು ಅಂತಂದ್ರೆ ಅವ್ರು ಹೇಳಿರುವಂತಹ ವಿಡಿಯೋದಲ್ಲೇ ಆಲ್ಮೋಸ್ಟ್ 40% ಕ್ಲಿಯರ್ ಆಗುತ್ತೆ. ಇನ್ನೂ ಜಾಸ್ತಿ ಇತ್ತು ಅಂತಂದ್ರೆ ಡಾಕ್ಟರ್ ರೀಲ್ಗೆ ಭೇಟಿಯನ್ನ ಕೊಡಿ. ಸೊ ಯಾಕೆಂದ್ರೆ HSR ಲೇಔಟ್ ಏನಿದೆ ಇಲ್ಲಿ ಬೆಂಗಳೂರಿನಲ್ಲಿ ಇರುವಂತದ್ದು, ಮುಂದೆ ಮೈಸೂರಿಗೂ ಕೂಡ ಬರುತ್ತೆ. ಇನ್ ಕೇಸ್ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಯಾರ್ಯಾರು ಬ್ಯಾಂಗ್ಳೂರ್ಗೆ ಬರ್ತಾ ಇದ್ದೀರಾ, ಈ ಟ್ರೀಟ್ಮೆಂಟ್ ಗಳನ್ನ ಈ ವಿಡಿಯೋ ಮುಖಾಂತರ ನೀವು ನೋಡಿದ್ರೆ ಒಂದಷ್ಟು ಕ್ಲಾರಿಟಿ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಒಂದು ಸಾರ್ಥಕತೆಯ ಭಾವ ಇವತ್ತಿನ ಕಾರ್ಯಕ್ರಮ ಮಾಡಿರೋದ್ರಲ್ಲಿ ನಮಗೆ ಖಂಡಿತವಾಗ್ಲೂ ಸಿಕ್ಕಿದೆ, ಖುಷಿಯಾಗಿದೆ ಅನ್ನೋ ಒಂದು ವಿಚಾರವನ್ನ ನಿಮ್ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಕೂಡ ನಮಸ್ಕಾರ. ಮತ್ತೊಂದು ವಿಶೇಷ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಭೇಟಿ ಆಗ್ತೀನಿ. ಎಲ್ರಿಗೂ ಕೂಡ ನಮಸ್ಕಾರ.